ಆಕಾಶವಾಣಿ ಆರೋಗ್ಯ ಸಂಚಿಕೆ. ಅಂಧತ್ವ ತಡೆ ಸಪ್ತಾಹದ ಆಚರಣೆಯ ಸಂದರ್ಭದಲ್ಲಿ ಅಂಧತ್ವ ನಿಯಂತ್ರಣ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳು ಈ ಕುರಿತು ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಘದ ನೇತ್ರ ಚಿಕಿತ್ಸಾ ವಿಭಾಗದ ಡಾಕ್ಟರ್ ಎಂಜೆ ವಿಕ್ರಮ್ ಅವರೊಂದಿಗೆ ವಿಶೇಷ ಸಂದರ್ಶನ. ಪ್ರೀತಿಯ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಂಚಿಕೆಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಶ್ರೋತೃಗಳೇ, ಪ್ರತಿ ವರ್ಷ ಏಪ್ರಿಲ್ 1ರಿಂದ 7ನೇ ದಿನಾಂಕದವರೆಗೆ ದೇಶಾದ್ಯಂತ ಆರೋಗ್ಯ ಇಲಾಖೆಯ ವತಿಯಿಂದ ಅಂಧತ್ವ ತಡೆ ಸಪ್ತಾಹ ಅಥವಾ ಪ್ರಿವೆನ್ಷನ್ ಆಫ್ ಬ್ಲೈಂಡ್ನೆಸ್ ವೀಕನ್ನು ಆಚರಿಸಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಕಣ್ಣುಗಳಿಗೆ ಅಂಧತ್ವ ಸಮಸ್ಯೆ ಅಥವಾ ಕುರುಡುತನ ಸಮಸ್ಯೆ ಯಾಕೆ ಬರುತ್ತೆ, ಬಾರದ ಹಾಗೆ ತಡೆಯಬಹುದಾದ ಮುನ್ನೆಚ್ಚರಿಕೆ ಕ್ರಮಗಳು ಏನು, ಮತ್ತು ಅಂಧತ್ವ ಅಥವಾ ಕುರುಡುತನ ಸಮಸ್ಯೆ ಉಂಟಾಗೋದಕ್ಕೆ ಮುಖ್ಯವಾದ ಕಾರಣಗಳೇನು, ಹಾಗೆಯೇ ಚಿಕಿತ್ಸಾ ಕ್ರಮಗಳು, ಇವೇ ಮುಂತಾದವುಗಳ ಬಗ್ಗೆ ಜಾಗೃತಿ ಮೂಡಿಸುವಂತಹ ಉದ್ದೇಶದಿಂದ ಈ ಸಪ್ತಾಹವನ್ನು ಆಚರಿಸಲಾಗುತ್ತೆ ಅನ್ನೋದು ನಮ್ಮೆಲ್ಲರಿಗೆ ಮಾಹಿತಿ ಇದೆ. ಆದರೆ ಹೆಚ್ಚಿನ ಮಾಹಿತಿಯನ್ನು ನಾವು ಪಡ್ಕೊಂಡ್ರೆ ನಿಜಕ್ಕೂ ಕೂಡ ಕಣ್ಣುಗಳಿಗೆ ಅಂಧತ್ವ ಅಥವಾ ಕುರುಡುತನ ಸಮಸ್ಯೆ ಯಾಕೆ ಬರುತ್ತೆ ಅನ್ನೋದು ವೈದ್ಯರ ಮುಖಾಂತರ ಮಾಹಿತಿಯನ್ನು ಪಡ್ಕೊಳ್ಳೋದು ಮುಖ್ಯವಾಗಿರುತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ಅಂತ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನೇತ್ರ ಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಎಂಜೆ ವಿಕ್ರಮ್ ಅವರು. ಬನ್ನಿ ಅವರನ್ನು ಮಾತನಾಡಿಸೋಣ, ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ ಸರ್. ಪ್ರಿವೆನ್ಷನ್ ಆಫ್ ಬ್ಲೈಂಡ್ನೆಸ್ ವೀಕ್ ಆಚರಣೆ ಯಾವ ವರ್ಷದಲ್ಲಿ ಆರಂಭ ಆಯಿತು? ಪ್ರಿವೆನ್ಷನ್ ಆಫ್ ಬ್ಲೈಂಡ್ನೆಸ್ ವೀಕ್ ಅನ್ನೋದು ಭಾರತ ಸರ್ಕಾರದಿಂದ ಪ್ರತಿ ವರ್ಷ ಏಪ್ರಿಲ್ 1ರಿಂದ 7ನೇ ತಾರೀಕು ಅಂದರೆ ಏಪ್ರಿಲ್ 1ನೇ ವಾರದಲ್ಲಿ ಆಚರಿಸಲ್ಪಡುತ್ತೆ. ಇದು ಮೊದಲನೇ ಬಾರಿಗೆ 1960ನೇ ಇಸ್ವಿಲಿ ಶುರು ಮಾಡಿದ್ದಾರೆ. ಯಾವ ಉದ್ದೇಶಕ್ಕಾಗಿ ಈ ಆಚರಣೆ ಬಂತು ಸರ್? ಇದರ ಮೂಲ ಉದ್ದೇಶ ಏನಂದರೆ ಈ ವಾರದಲ್ಲಿ ನಮ್ಮ ಜನರಿಗೆ ಕಣ್ಣಿನ ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನು ಮೂಡಿಸುವುದು. ಏನಕ್ಕೆ ಅಂದರೆ ಈಗ ಸುಮಾರು ಜನರಿಗೆ ಅವರ ಐ ಪ್ರಾಬ್ಲಮ್ಸ್ ಬಗ್ಗೆ ಒಂದು ಮಾಹಿತಿನೇ ಇರೋದಿಲ್ಲ. ಅಲ್ಲದೆ ಈ ಕುರುಡುತನ ಅನ್ನೋದು ಜನರಲ್ಲಿ ಒಂದು ಫೈನಾನ್ಷಿಯಲಿ ಹಾಗೂ ಸೋಷಿಯಲಿ ಒಂದು ತುಂಬಾ ಬರ್ಡನ್ ಅಂತ ಹೇಳ್ಬೋದು. ಸೊ ಅದರ ಬಗ್ಗೆ ಒಂದು ಮಾಹಿತಿ, ಅದು ಹೇಗೆ ಬರುತ್ತೆ ಮತ್ತು ಅದನ್ನು ಹೇಗೆ ತಡೆಗಟ್ಟಬಹುದು ಅನ್ನೋ ಮಾಹಿತಿಯನ್ನ ಜನರಿಗೆ ಮೂಡಿಸೋದ್ರಿಂದ ಅವರು ಈ ಅವಾಯ್ಡಬಲ್ ಕಾಸಸ್ ಆಫ್ ಬ್ಲೈಂಡ್ನೆಸ್ ಅಂದ್ರೆ ಅನಗತ್ಯವಾಗಿ ಕುರುಡುತನಕ್ಕೆ ಒಳಗಾಗೋದನ್ನ ನಾವು ತಪ್ಪಿಸ್ಬೇಕು. ಇದು ನಮ್ಮ ಮೂಲ ಉದ್ದೇಶ. ಹಾಗೂ ಎಂಡಿಂಗ್ ಬ್ಲೈಂಡ್ನೆಸ್ ಬೈ 2030 ಅಂತ ಹೇಳ್ತೀವಿ. ಅಂದ್ರೆ 2030ಕ್ಕೆ ನಾವು ಬ್ಲೈಂಡ್ನೆಸ್ ನ ಎಂಡ್ ಮಾಡಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ಅಲ್ಲದೆ ನಾವು ದೃಷ್ಟಿಹೀನರಿಗೆ ಒಂದು ಸಪೋರ್ಟ್ ನೀಡುವ ಉದ್ದೇಶದಿಂದ ಹಾಗೂ ಅಂಧತ್ವಕ್ಕೆ ಮುಖ್ಯ ಕಾರಣಗಳೇನು ಅದನ್ನ ಹೈಲೈಟ್ ಮಾಡೋಕ್ಕೋಸ್ಕರ ಈ ವಾರ ನಾವು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಅಲ್ಲದೆ ಈಗಾಗಲೇ ಅಂಧತ್ವ ಬಂದಿರೋರಿಗೆ ಹೇಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡ್ಬೋದು, ಸರ್ಕಾರದ ವತಿಯಿಂದ ಏನೆಲ್ಲ ಕಾರ್ಯಕ್ರಮಗಳಿದೆ ಅಂಧರಿಗೆ, ಹಾಗೂ ಇದ್ರ ಬಗ್ಗೆ ಸದುಪಯೋಗ ಪಡಿಸ್ಕೊಳ್ಬೇಕು ಅವರು ಅಂತ ಅವ್ರಿಗೆ ಮಾಹಿತಿಯನ್ನು ಕೊಡಕ್ಕೆ ಕೂಡ ಈ ಕಾರ್ಯಕ್ರಮ ಅನುಕೂಲ ಆಗುತ್ತೆ. ಸರ್, ಇನ್ನು ಜ್ಞಾನೇಂದ್ರಿಯಗಳಲ್ಲಿ ಕಣ್ಣುಗಳು ಪ್ರಮುಖವಾದಂತಹ ಒಂದು ಅಂಗ. ಇದರಲ್ಲಿ ಅಂಧತ್ವ ಅನ್ನೋದು ಹೇಗೆ ಪ್ರವೇಶವನ್ನ ಪಡೆಯುತ್ತೆ ಶರೀರ? ಈಗ ನೀವು ಹೇಳ್ದಂಗೆ ಸರ್ವ ಇಂದ್ರಿಯಾಣಂ ನಯನಂ ಪ್ರಧಾನಂ ಅಂತ ಹೇಳ್ತೀವಿ. ಅಂದ್ರೆ ಮನುಷ್ಯನ ಇಂದ್ರಿಯಗಳಲ್ಲಿ ಕಣ್ಣಿಗೆ ತುಂಬಾ ಪ್ರಾಮುಖ್ಯತೆ. ಯಾಕಂದ್ರೆ ಕಣ್ಣು ಇಲ್ದೆ ಅಂದ್ರೆ ದೃಷ್ಟಿ ಇಲ್ದೆ ನಾವು ಪ್ರಪಂಚವನ್ನು ನೋಡಕ್ಕೆ ಸಾಧ್ಯ ಇಲ್ಲ. ಅಂತದ್ರಲ್ಲಿ ಈಗ ಕುರುಡುತನ ಅನ್ನೋದು ಯಾರಿಗೂ ಬರಬಾರ್ದು, ಅದು ನಮ್ಮ ಮೂಲ ಉದ್ದೇಶ. ಅದಕ್ಕೆ ಪ್ರಮುಖ ಕಾರಣಗಳನ್ನ ತಿಳ್ಕೊಂಡ್ರೆ ಈಗ ನಮ್ಮ ದೇಶಾದ್ಯಂತ ಒಂದು ಅಂದಾಜಿನ ಪ್ರಕಾರ 18 ಮಿಲಿಯನ್ ಜನರು ಕುರುಡುತನದಿಂದ ಸಫರ್ ಆಗ್ತಾ ಇದ್ದಾರೆ. ಇದು ನಾವು ಡಿಸ್ಟೆನ್ಸ್ ಕುರುಡುತನ ಇಲ್ಲ ದೂರದೃಷ್ಟಿ ಕುರುಡುತನ ಅಲ್ಲ ಹತ್ತಿರದ್ದು ಕುರುಡುತನ ಅಂತಾದ್ರೂ ಹೇಳ್ಬೋದು. ಸಮೀಪ ದೃಷ್ಟಿ ಇಲ್ಲ ದೂರದೃಷ್ಟಿ, ಅದರಿಂದ ಜನ ಸಫರ್ ಆಗ್ತಾ ಇದ್ದಾರೆ. ಇದರಲ್ಲಿ ಪ್ರಮುಖ ಕಾರಣಗಳನ್ನ ನಾವು ನೋಡ್ತಾ ಹೋದ್ರೆ ಒಂದು ಅನ್ಕರೆಕ್ಟೆಡ್ ರಿಫ್ರಾಕ್ಟಿವ್ ಎರರ್ಸ್ ಅಂತ ಹೇಳ್ತೀವಿ. ಅದು ತುಂಬಾ ಜನರಲ್ಲಿ ಕಾಡ್ತಾ ಇರೋದು ಫಸ್ಟ್ ಕಾಸ್. ಅಂದ್ರೆ ಈ ಕಣ್ಣಿನ ಪ್ಲಸ್ ಲೆನ್ಸ್ ಇರ್ಬೋದು ಇಲ್ಲ ಮೈನಸ್ ಪವರ್ ಇರ್ಬೋದು, ಇದರಿಂದ ತುಂಬಾ ಜನ ಸಫರ್ ಆಗ್ತಾ ಇದ್ದಾರೆ. ಎರಡನೇ ಕಾರಣ ಕ್ಯಾಟರಾಕ್ಟ್
ಅನ್ಆಪರೇಟೆಡ್ ಕೆಟ್ರಾಕ್ಟ್ ಅಂತ ಹೇಳ್ತೀವಿ, ಕಣ್ಣಿನ ಪೊರೆ. ನೆಕ್ಸ್ಟ್ ಕಾಸ್ ಈ ಕಣ್ಣಿನ ನರದಲ್ಲಿ ಏಜ್ ರಿಲೇಟೆಡ್ ಮ್ಯಾಕ್ಯುಲಾರ್ ಡಿಜನರೇಷನ್ ಅಂತ ಹೇಳ್ತೀವಿ, ಅದು. ನೆಕ್ಸ್ಟ್ ಕಾರಣ ಡಯಾಬಿಟಿಕ್ ರೆಟಿನೋಪತಿ, ಮಧುಮೇಹಿಗಳಲ್ಲಿ ಅಂದ್ರೆ ಸಕ್ಕರೆ ಕಾಯಿಲೆ ಇರೋರಲ್ಲಿ ಕಣ್ಣಿನ ನರದಲ್ಲಿ ತೊಂದರೆ ಆಗುವಂತ ಒಂದು ಕಾಯಿಲೆ. ನೆಕ್ಸ್ಟ್ ಕಾರಣ ಗ್ಲಾಕೋಮಾ. ಇನ್ನು ಬೇರೆ ಕಾರಣಗಳನ್ನ ಹೇಳ್ತಾ ಹೋದ್ರೆ ಕಣ್ಣಿಗೆ ಆಗೋ ಆಕ್ಸಿಡೆಂಟ್ಸ್, ಇಂಜುರೀಸ್ ಇದಂತ ಹೇಳ್ಬೋದು. ಹಾಗೂ ನಾವು ಈಗ ಮಕ್ಕಳಲ್ಲಿ ಅಂಧತ್ವ ಹಾಗೂ ಹುಟ್ಟು ಕುರುಡುತನ ಬಗ್ಗೆ ಹೇಳ್ಬೇಕಂದ್ರೆ ನಾವು ಹೆಚ್ಚಿನವಾಗಿ ಈಗ ಈ ಕಾನ್ಸ್ಯಾಂಗ್ವಿನಸ್ ಮ್ಯಾರೇಜ್ ಅಂತ ಏನು ಹೇಳ್ತೀವಿ, ಅಂದ್ರೆ ಈ ಸಂಬಂಧದಲ್ಲಿ ಮದುವೆ ಆಗುವಂತ ಒಂದು ಪ್ರಕರಣಗಳಲ್ಲಿ ಹುಟ್ಟು ಕುರುಡುತನ ಜಾಸ್ತಿ. ಹಾಗಾಗಿ ಈ ಕಾನ್ಸ್ಯಾಂಗ್ವಿನಸ್ ಮ್ಯಾರೇಜ್ ಅನ್ನ ತಪ್ಪಿಸೋದ್ರಿಂದ ಮಕ್ಕಳಲ್ಲಿ ಬರುವಂತ ಒಂದು ಹುಟ್ಟು ಕುರುಡುತನ ಆಲ್ಮೋಸ್ಟ್ ಒಂದು 98 to 99% ಕಮ್ಮಿ ಆಗತ್ತೆ ಅಂತಾನೆ ನಾವು ಹೇಳ್ಬೋದು. ಸೊ ಆದಷ್ಟು ಈ ಕಾನ್ಸ್ಯಾಂಗ್ವಿನಸ್ ಮ್ಯಾರೇಜ್ ಅನ್ನ ನಾವು ಡಿಸ್ಕರೇಜ್ ಮಾಡಬೇಕು. ಇವೆಲ್ಲ ಕಾರಣಗಳಿಂದ ಅಂಧತ್ವ ಬರುತ್ತೆ ಅಂತ ಹೇಳ್ತೀರಾ? ಹೌದು, ಬರುತ್ತೆ. ಈಗ ಯಾವ ವಯಸ್ಸಿನಲ್ಲಿ ಅಂಧತ್ವ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತೀರಿ ಸರ್? ಅಂಧತ್ವ ಬರೋದಕ್ಕೆ ಯಾವುದೇ ಒಂದು ವಯಸ್ಸಿನ ನಿರ್ಬಂಧ ಇಲ್ಲ. ಈಗ ನಾ ಹೇಳ್ದಂಗೆ ಫಸ್ಟ್ ರಿಫ್ರಾಕ್ಟಿವ್ ಎರರ್ಸ್ಗೆ ಈ ಒಂದು ಮಕ್ಕಳಿಂದ ಹಿಡಿದು ವಯೋವೃದ್ಧರಲ್ಲಿ ಕೂಡ ಕಾಣಬಹುದು. ಈಗ ನಮ್ಮ ಜೀವನ ಶೈಲಿಯೂ ಕೂಡ ಕಾರಣ ಆಗಬಹುದಾ? ಖಂಡಿತ, ಕೆಲವು ಜೀವನ ಶೈಲಿ ಕೂಡ ಕಣ್ಣಿನ ದೃಷ್ಟಿ ಮೇಲೆ ಪರಿಣಾಮವನ್ನು ಬೀರುತ್ತೆ. ಸೊ ಈಗ ಎಷ್ಟೋ ಜನರಲ್ಲಿ ನಾವು ನೋಡ್ತೀವಿ, ಮಧುಮೇಹಿಗಳಲ್ಲಿ ಈಗ ತಗೊಂಡ್ರೆ ಅವ್ರಿಗೆ ಮಧುಮೇಹ ಇರೋದೇ ಗೊತ್ತಿರೋದಿಲ್ಲ. ಅವ್ರಿಗೆ ಅವರು ಕಣ್ಣಿನ ದೃಷ್ಟಿ ಮಂಜಾದಾಗ ನಮ್ಮ ಹತ್ರ ಬರ್ತಾರೆ. ಅವಾಗ ನಾವು ಟೆಸ್ಟ್ ಮಾಡಿದಾಗ ಅವ್ರಿಗೆ ಫಸ್ಟ್ ಟೈಮ್ ಶುಗರ್ ಇರೋದು ಗೊತ್ತಾಗುತ್ತೆ. ಈ ತರ ಒಂದು ಪರಿಸ್ಥಿತಿ ಕೂಡ ಇರುತ್ತೆ. ಇನ್ನೊಂದು ನಾವೀಗ ಅವಾಯ್ಡಬಲ್ ಕಾಸಸ್ ಆಫ್ ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ. ಇದರಲ್ಲಿ 2 ಟೈಪ್ಸ್ ಇದೆ, ತಡೆಗಟ್ಟಬಹುದಾದ ಕಾರಣಗಳು ಬ್ಲೈಂಡ್ನೆಸ್ ಅಲ್ಲಿ. ಅದರಲ್ಲಿ ಒಂದು ಪ್ರಿವೆಂಟಬಲ್ ಕಾಸ್ ಅಂಡ್ ಕ್ಯೂರಬಲ್ ಕಾಸ್ ಆಫ್ ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ. ಪ್ರಿವೆಂಟಬಲ್ ಬ್ಲೈಂಡ್ನೆಸ್, ಕ್ಯೂರಬಲ್ ಬ್ಲೈಂಡ್ನೆಸ್ ಅಂತ. ಪ್ರಿವೆಂಟಬಲ್ ಬ್ಲೈಂಡ್ನೆಸ್ ಅಂತ ಹೇಳಿದ್ರೆ ಅದು ಯಾವ ಹಂತದಲ್ಲಿ ನಾವು ಅದಕ್ಕೆ ಒಂದು ಸೂಕ್ತ ಚಿಕಿತ್ಸೆಯನ್ನು ತಗೊಂಡ್ರೆ ಆ ಕುರುಡುತನ ಬರ್ದೇ ಇರೋ ತರ ತಡೆಗಟ್ಟಬಹುದು. ಈಗ ಎಕ್ಸಾಂಪಲ್, ಮಕ್ಕಳಲ್ಲಿ ವಿಟಮಿನ್ ಎ ಡಿಫಿಷಿಯನ್ಸಿ ಮತ್ತೆ ಮೀಸಲ್ಸ್ ಇದೆಲ್ಲ ಕುರುಡುತನಕ್ಕೆ ಕಾರಣ. ಸೊ ಇದನ್ನ ಆ ಟೈಮಲ್ಲಿ ಅವ್ರಿಗೆ ಒಂದು ಚಿಕ್ಕ ವಯಸ್ಸಿನಲ್ಲಿ ಮೀಸಲ್ಸ್ ಲಸಿಕೆಯನ್ನು ಕೊಡೋದ್ರಿಂದ 9 ತಿಂಗಳಲ್ಲಿ ಮೀಸಲ್ಸ್ ಲಸಿಕೆಯನ್ನು ಕೊಡ್ತಾರೆ ಇಮ್ಯುನೈಸೇಷನ್ ಶೆಡ್ಯೂಲ್ ಪ್ರಕಾರ. ಮತ್ತೆ ಅದೇ ಟೈಮಲ್ಲಿ ವೈಟಮಿನ್ ಎ ಒಂದು ಸಿರಪ್ ಅನ್ನ 1 ಲಕ್ಷ ಇಂಟರ್ನ್ಯಾಷನಲ್ ಯೂನಿಟ್ ಅನ್ನ ಕೊಡ್ತಾರೆ ಮಗುಗೆ. ಸೊ ಇದು ಕೊಡೋದ್ರಿಂದ ಆ ಮಗುಗೆ ಈ ಕಾರಣದಿಂದ ಬರುವಂತ ಕುರುಡುತನ ತಪ್ಪಿಸಬಹುದು. ಇದು ಪ್ರಿವೆಂಟಬಲ್ ಕಾಸ್. ಇನ್ನೊಂದು ಕ್ಯೂರಬಲ್ ಅಂತ ಹೇಳಿದ್ನಲ್ಲ, ಕ್ಯೂರಬಲ್ ಬ್ಲೈಂಡ್ನೆಸ್ ಅಂದ್ರೆ ಕೆಟರಾಕ್ಟ್. ಇದು ಬಂದ್ರೆ ಅದನ್ನ ನಾವು ಸರ್ಜರಿ ಮಾಡಿ ಕಣ್ಣಿನ ಒಳಗಡೆ ಒಂದು ಇಂಟ್ರಾಕ್ಯುಲರ್ ಲೆನ್ಸ್ ಹಾಕೋದ್ರಿಂದ ಸಂಪೂರ್ಣವಾಗಿ ಆ ಕುರುಡುತನ ಹೋಗಿ ಅವ್ರಿಗೆ ದೃಷ್ಟಿಯನ್ನ ಮರಳಿ ಕಳಿಸಿ ಕೊಡ್ಬೋದು. ಈ ತರ 2 ಕಾಸಸ್ಗಳು ಇದೆ. ಮತ್ತೆ ಮಕ್ಕಳಲ್ಲಿ ನಾವು ಕುರುಡುತನದ ಬಗ್ಗೆ ಹೇಳ್ತಾ ಹೋದ್ರೆ ಮೇನ್ಲಿ ಅವ್ರಿಗೆ ಒಂದು ವಿಟಮಿನ್ ಎ ಡಿಫಿಷಿಯನ್ಸಿ, ಮೀಸಲ್ಸ್ ಮತ್ತೆ ಪೌಷ್ಟಿಕಾಂಶದ ಕೊರತೆ, ಕಣ್ಣಿಗೆ ಆಗೋ ಏಟುಗಳಿಂದ, ಹಾಗೂ ಆಫ್ಥಾಲ್ಮಿಯೋ ನಿಯೋನೇಟ್ರಮ್ ಅಂತ ಒಂದು ಹೇಳ್ತೀವಿ, ಅಂದ್ರೆ ಇದೊಂಥ ಟೈಪ್ ಆಫ್ ಕಂಜಂಕ್ಟಿವೈಟಿಸ್ ಅದು. ಸರ್, ಈಗ ಕಣ್ಣಿಗೆ ಹಾನಿ ಆದ್ರೆ ಖಂಡಿತ ಅಂಧತ್ವ ಬಂದೇ ಬರುತ್ತೆ. ಪೋಷಕರಲ್ಲಿ ಇದು ಸಾಮಾನ್ಯ ಜ್ಞಾನ ಇದೆ. ಈಗ ಆಹಾರ ಕ್ರಮದಲ್ಲಿ ಏನನ್ನ ಪಾಲನೆ ಮಾಡಬೇಕು? ಮಕ್ಕಳಿಗೆ ಆಹಾರವನ್ನ ಕೊಡುವಾಗ ಯಾವ ರೀತಿಯ ಆಹಾರವನ್ನ ಕೊಟ್ಟರೆ ಮಕ್ಕಳಿಗೆ ಅಂಧತ್ವ ಬರುವಂಥದ್ದನ್ನ ತಡೆಗಟ್ಟಬಹುದು? ಈಗ ಒಂದು ನಾನು ಆಗ್ಲೇ ಹೇಳ್ದಂಗೆ ಲಸಿಕೆ ಕಣ್ಣಿನ ಕುರುಡುತನಕ್ಕೆ ಮೇನ್ ಕಾರಣ ಮೀಸಲ್ಸ್ ಮತ್ತೆ ವಿಟಮಿನ್ ಎ ಡಿಫಿಷಿಯನ್ಸಿ. ಸೊ ಇದನ್ನ ನಾವು ಮೀಸಲ್ಸ್ ಲಸಿಕೆ ಹಾಗೂ ವಿಟಮಿನ್ ಎ ಸಪ್ಲಿಮೆಂಟೇಷನ್ ಅಂತ ಹೇಳ್ತೀವಿ. ಸೊ 9ನೇ ತಿಂಗಳಲ್ಲಿ ವಿಟಮಿನ್ ಎ ಸಪ್ಲಿಮೆಂಟೇಷನ್ ಅನ್ನ ಕೊಡ್ತಾರೆ ಮೀಸಲ್ಸ್ ವ್ಯಾಕ್ಸಿನ್ ಆದ್ಮೇಲೆ. ಇದಾದ್ಮೇಲೆ 1 ವರ್ಷ ಕಳೆದ ಮೇಲೆ ಪ್ರತಿ 6 ತಿಂಗಳಿಗೊಮ್ಮೆ ಮಗು 6 ವರ್ಷ ಆಗೋ ತನಕನು 2 lakh ಇಂಟರ್ನ್ಯಾಷನಲ್ ಯೂನಿಟ್ಸ್ ಆಫ್ ವಿಟಮಿನ್ ಎ ನ ಕೊಡ್ತಾ ಇದ್ದಾರೆ ಸ್ಕೂಲ್ ಮಕ್ಕಳಿಗೆ ಹಾಗೂ ಅಂಗನವಾಡಿ ಮಕ್ಕಳಿಗೆ. ಸೊ ಇದರಿಂದ ವಿಟಮಿನ್ ಎ ಡಿಫಿಷಿಯನ್ಸಿಯಿಂದ ಬರುವಂತ ರಾತ್ರಿ ಕುರುಡುತನ ಹಾಗೂ ಬೇರೆ ತೊಂದರೆಗಳು, ಕಾರ್ನಿಯಲ್ ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ, ಅದು ತಪ್ಪಿಸ್ತಾ ಇದ್ದೀವಿ. ಈಗ ಕಣ್ಣಿನ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ವಿಟಮಿನ್ ಎ ರಿಚ್ ಫುಡ್ ಕೊಟ್ರೆ ಮಕ್ಕಳಿಗೆ ಒಳ್ಳೆಯದು. ಅದು ಹೆಚ್ಚಾಗಿ ಇರೋದು ಅಂದ್ರೆ ಈ ಪಪಾಯ ಹಣ್ಣು, ಕ್ಯಾರೆಟ್, ಹಸಿರು ಸೊಪ್ಪು, ತರಕಾರಿಗಳು, ಹಾಲು ಹಾಗೂ ಮೊಟ್ಟೆಯನ್ನು ಕೊಡಬೇಕಾದ್ರೆ ಪೂರ್ತಿ ಬೇಯಿಸಿದ ಮೊಟ್ಟೆಯನ್ನ ಕೊಡಬೇಕು. ಇಂಥ ಆಹಾರ ಕೊಡೋದ್ರಿಂದ ಮತ್ತೆ ಸಿಹಿ ಗುಂಬಳಕಾಯಿ, ಹಸಿ ಮೀನು ಇಂಥದ್ದು ತಿನ್ನೋದ್ರಿಂದ ಮಕ್ಕಳಿಗೆ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು. ಈಗ ಕೆಲವು ಮಕ್ಕಳು ಸರ್ ಆಹಾರವನ್ನ ತಿನ್ನೋದಿಲ್ಲ. ಅಂತಹ ಮಕ್ಕಳಿಗೆ ಅಂಧತ್ವ ಬರುವಂಥದ್ದು ಕಟ್ಟಿಟ್ಟ ಬುತ್ತಿನ? ಮಕ್ಕಳಲ್ಲಿ ಆಹಾರ ರೆಫ್ಯೂಸ್ ಮಾಡೋದು ಕಾಮನ್. ಅದನ್ನ ಒಂದು ಪೋಷಕರು ಆ ಮಕ್ಕಳಿಗೆ ಅನುಗುಣವಾಗಿ ಅವ್ರಿಗೆ ಹೆಂಗೆ ನಾವು ತಿನ್ಸಿದ್ರೆ ಅವರು ತಿಂತಾರೆ ಅನ್ನೋದನ್ನ ನೋಡ್ಕೊಂಡು ಅವ್ರಿಗೆ ಸೂಕ್ತ ಆಹಾರ ಕೊಡಬೇಕು. ಅವರು ತಿನ್ನಲ್ಲ ಅನ್ನೋದನ್ನ ಮನದಲ್ಲಿ ಇಟ್ಕೊಂಡು ಬಿಡಬಾರ್ದು. ಅವ್ರಿಗೆ ಫೋರ್ಸ್ ಮಾಡಿ ಅವ್ರಿಗೆ ಬೇರೆ ಏನಾದ್ರೂ ಒಂದು ನೆಪ ಒಡ್ಡಿ ಆದ್ರೂ ತಿನ್ಸಿ ಅವ್ರಿಗೆ ಆರೋಗ್ಯವಂತರಾಗಿ ಮಾಡಬೇಕು. ಇದು ಪೋಷಕರ ಜವಾಬ್ದಾರಿ. ಪ್ರತಿಯೊಬ್ಬ ಪೋಷಕರ ಜವಾಬ್ದಾರಿ. ಆಹಾರವನ್ನ ಬಲವಂತವಾಗಿ ಆದ್ರೂ ಅಂದ್ರೆ ಪ್ರೀತಿಯಿಂದ ಹೇಗಾದ್ರೂ ಮಾಡಿ ಅವ್ರಿಗೆ ತಿನ್ನಿಸ್ಬೇಕು ಅನ್ನುವಂಥದ್ದು. ಹೌದು.
ಇದರಿಂದ ನೋಡಿ ಕಣ್ಣಿಗೆ ಆಗುವಂತಹ ಒಂದು ಹಾನಿಯನ್ನ ತಡೆಗಟ್ಟಬಹುದು ಅಂತ, ಅಂಧತ್ವವನ್ನ ತಡೆಗಟ್ಟಬಹುದು ಅಂತ. ಇನ್ನು ಸರ್, ಅಂಧತ್ವ ಬಂದಿದೆ ಅನ್ನೋದು ತಿಳಿದಾಗ ಚಿಕಿತ್ಸೆ ಹೇಗೆ ಇರುತ್ತೆ? ಈಗ ರಿಫ್ರಾಕ್ಟಿವ್ ಎರರ್ಸ್ಗೆ ಏನಾಗಿದೆ ಅಂದರೆ, ಈಗ ಸ್ಕೂಲ್ ಐ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಅಂತ ಸರ್ಕಾರದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷ ನೇತ್ರ ಸಹಾಯಕರು ಶಾಲೆಗೆ ಭೇಟಿ ನೀಡಿ 1ರಿಂದ 10ನೇ ತರಗತಿ ಮಕ್ಕಳಿಗೆ ಸ್ಕೂಲ್ ಐ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಲ್ಲಿ ಎಲ್ಲರಿಗೂ ಟೆಸ್ಟ್ ಮಾಡಿ ಯಾವ ಮಕ್ಕಳಿಗೆ ದೃಷ್ಟಿದೋಷ ಇದೆ ಅವ್ರಿಗೆ ಸೂಕ್ತ ಕನ್ನಡಕ ಕೊಡೋ ವ್ಯವಸ್ಥೆಯನ್ನ ಸರ್ಕಾರದ ವತಿಯಿಂದಾನೇ ಮಾಡ್ತಾ ಇದ್ದಾರೆ. ಅಂದ್ರೆ ಮಕ್ಕಳಿಗೆ ಸೂಕ್ತ ಫ್ರೀ ಕನ್ನಡಕವನ್ನು ಸಪ್ಲೈ ಮಾಡ್ತಾ ಇದೀವಿ. ಇನ್ನೊಂದು, ಯಾವ ಮಕ್ಕಳಿಗೆ ತುಂಬಾ ಅವಶ್ಯಕತೆ ಇದೆ, ಕೆಟರಾಕ್ಟ್ ಇದ್ರೆ ಇಲ್ಲ ಬೇರೆ ಏನಾದ್ರು ತೊಂದರೆಗಳಿದ್ರೆ ಅವ್ರನ್ನ ನೇತ್ರ ತಜ್ಞರಲ್ಲಿಗೆ ಕಳುಹಿಸಿ ಹೆಚ್ಚಿನ ಚಿಕಿತ್ಸೆಯನ್ನ ಕೊಡಿಸ್ಬೇಕಾಗತ್ತೆ. ದೊಡ್ಡವರಲ್ಲಿ ರಿಫ್ರಾಕ್ಟಿವ್ ಎರರ್ಸ್ ಇರೋರಿಗೆ ಅವರು ಸೂಕ್ತ ಕನ್ನಡಕವನ್ನು ಬಳಸೋದ್ರಿಂದ ಇದರ ಪ್ಲಸ್ ಆರ್ ಮೈನಸ್ ಕನ್ನಡಕ, ಮತ್ತೆ ಸಮೀಪ ದೃಷ್ಟಿ ದೋಷ ಇರೋರು ಕನ್ನಡಕವನ್ನು ಬಳಸೋದ್ರಿಂದ ಅವ್ರಿಗೆ ದೃಷ್ಟಿ ದೋಷವನ್ನು ನಿವಾರಣೆ ಮಾಡ್ಕೋಬಹುದು. ಮಧುಮೇಹಿಗಳು ಅವರ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಶುಗರ್ ಫ್ಲಕ್ಚುಯೇಟ್ ಆಗೋದು ಅಂದ್ರೆ ಜಾಸ್ತಿ ಆಗೋದು ಕಮ್ಮಿ ಆಗೋದು ಆಗೋದ್ರಿಂದ ಅವ್ರ ಕಣ್ಣಿನ ಮೇಲೆ ತುಂಬಾ ತೊಂದರೆಗಳಾಗತ್ತೆ, ಅದು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಗ್ಲಾಕೋಮಾಗೆ ಸಂಬಂಧಿಸಿದಂತೆ ಅವರು ಪ್ರತಿ ವರ್ಷ 40 ವರ್ಷ ಮೇಲ್ಪಟ್ಟವರು ಗ್ಲಾಕೋಮಾ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ, ಕಣ್ಣಿನ ಒತ್ತಡವನ್ನು ಪರೀಕ್ಷೆ ಮಾಡಿಸ್ಕೊಳ್ಬೇಕು. 40 ವರ್ಷ ದಾಟಿರೋರು ಅವರೇ ನೇತ್ರ ತಜ್ಞರಲ್ಲಿ ಹೋಗಿ ತಮಗೆ ಗ್ಲಾಕೋಮಾ ಇದೆಯಾ ಇಲ್ವಾ ಪರೀಕ್ಷೆ ಮಾಡಿ ಹೇಳಿ ಅನ್ನೋ ತರ ಒಂದು ಅರಿವು ಇರಬೇಕು. ಪ್ರೆಷರ್ ಚೆಕ್ ಮಾಡಿಸ್ಕೋಬೇಕು. ಮತ್ತೆ ಅಧಿಕ ರಕ್ತ ಒತ್ತಡ ಇರೋರು ಕೂಡ ಕಣ್ಣಿನ ತಪಾಸಣೆಯನ್ನ ನೇತ್ರ ತಜ್ಞರಲ್ಲಿ ಹೋಗಿ ಮಾಡಿಸ್ಕೋಬೇಕಾಗತ್ತೆ. ಎಷ್ಟು ತಿಂಗಳಿಗೊಮ್ಮೆ ಪರೀಕ್ಷೆಯನ್ನ ಮಾಡಿಸ್ಕೊಳ್ಬೇಕು ಸರ್? ಮಧುಮೇಹಿಗಳು ಪ್ರತಿ ವರ್ಷಕ್ಕೊಮ್ಮೆ ಕಡ್ಡಾಯವಾಗಿ ನೇತ್ರ ತಜ್ಞರಲ್ಲಿ ಕಣ್ಣಿನ ದೃಷ್ಟಿ ನರ ಪರೀಕ್ಷೆಯನ್ನ ಮಾಡಿಸ್ಕೋಬೇಕು. ಅಗತ್ಯ ಬಿದ್ದಲ್ಲಿ 6 ತಿಂಗಳಿಗೊಮ್ಮೆ ಕೂಡ ಮಾಡಿಸ್ಕೊಳ್ಬೇಕಾಗುತ್ತೆ. ಸರ್, ಈಗ ಮಧುಮೇಹದಿಂದ ಬಳಲ್ತಾ ಇರ್ತಕ್ಕಂಥ ರೋಗಿಗಳಾಗಬಹುದು ಅಥವಾ ಅಧಿಕ ರಕ್ತದೊತ್ತಡದಿಂದ ಬಳಲ್ತಾ ಇರ್ತಕ್ಕಂಥ ರೋಗಿಗಳಾಗಬಹುದು. ಇವರು ಕಣ್ಣಿಗೆ ವಿಶೇಷವಾದಂತಹ ಆದ್ಯತೆಯನ್ನು ಕೊಡೋದ್ರಿಂದ ಅಂಧತ್ವವನ್ನು ತಡೆಗಟ್ಟಬಹುದಾ? ಖಂಡಿತ. ಯಾಕಂದರೆ ಈವನ್ ಗ್ಲಾಕೋಮಾಗೆ ಇರಿವರ್ಸಿಬಲ್ ಲಾಸ್ ಆಫ್ ವಿಷನ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಸತಿ ದೃಷ್ಟಿ ಕಳ್ಕೊಂಡ್ರೆ ಗ್ಲಾಕೋಮಾಯಿಂದ ನಮ್ಗೆ ಪುನಃ ನಾವು ಪ್ರೆಷರ್ನ ಕಂಟ್ರೋಲ್ ಮಾಡಿದ್ರು ಕೂಡ ಕಣ್ಣಿನ ಪ್ರೆಷರ್ನ ಹೋಗಿರೋ ದೃಷ್ಟಿ ಮರುಕಳಿಸಕ್ ಆಗಲ್ಲ. ಅದೇ ರೀತಿ ಡಯಾಬಿಟಿಸ್ ಸಕ್ಕರೆ ಕಾಯಿಲೆಯಲ್ಲಿ ಒಂದು ಸಲ ದೃಷ್ಟಿಯನ್ನ ಕಳ್ಕೊಂಡ್ರೆ ಪುನಃ ಶುಗರ್ ಕಂಟ್ರೋಲ್ ಆದ್ರೂ ಕೂಡ ಹೋಗಿರೋ ದೃಷ್ಟಿ ಪುನಃ ಮರುಕಳಿಸಕ್ ಆಗೋದಿಲ್ಲ. ಅದು ಹೋದಂಗೆ ಪರ್ಮನೆಂಟ್, ಅದು ಇರಿವರ್ಸಿಬಲ್ ಲಾಸ್. ಅದು ಅದರಿಂದ ಮಧುಮೇಹಿಗಳು ಕಣ್ಣಿನ ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನ ವಹಿಸಬೇಕಾಗುತ್ತೆ. ಸರ್, ಈಗ ಕಣ್ಣಿಗೆ ಸಂಬಂಧಿಸಿದಂತೆ ಇನ್ಫೆಕ್ಷನ್ಸ್ ಆದಾಗ ಆ ರೋಗಿ ಯಾವ ರೀತಿಯ ಚಿಕಿತ್ಸಾ ಕ್ರಮಗಳಿಗೆ ಒಳಗಾಗಬೇಕಾಗತ್ತೆ? ಈಗ ಮಧುಮೇಹಿಗಳಾಗಿರ್ಬೋದು, ಇಲ್ಲ ಅಧಿಕ ರಕ್ತದೊತ್ತಡ ಆಗಿರ್ಬೋದು, ಅವ್ರಿಗೆ ತುಂಬಾ ವರ್ಷದಿಂದ ಅವರು ಆ ಕಾಯಿಲೆಯಿಂದ ಬಳಲ್ತಾ ಇದ್ರೆ ಖಂಡಿತ ಅವ್ರ ಕಣ್ಣಿನ ನರದಲ್ಲಿ ಒಂದು ಚೇಂಜಸ್ ಅಥವಾ ತೊಂದರೆಗಳು ಕಾಡಬಹುದು. ಆದ್ರಿಂದ ಎಸ್ಪೆಷಲಿ ಮಧುಮೇಹಿಗಳಲ್ಲಿ ಹೇಳ್ತಾ ಹೋದ್ರೆ ಅವ್ರಿಗೆ ಒಂದು ಕಣ್ಣಿನಲ್ಲಿ ರಿಪೀಟೆಡ್ ಇನ್ಫೆಕ್ಷನ್ ಆಗೋದು, ಬೇಗ ಪೊರೆ ಬರೋವಂಥದ್ದು, ಹಾಗೂ ಗ್ಲಾಕೋಮಾ ಕೂಡ ಕಾಡ್ಬೋದು. ಮಧುಮೇಹಿಗಳಲ್ಲಿ ಜಾಸ್ತಿ ಗ್ಲಾಕೋಮಾ ಚಾನ್ಸಸ್. ಹಾಗೂ ಕಣ್ಣಿನ ನರದಲ್ಲಿ ಅಂದ್ರೆ ರೆಟಿನಾ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಕೂಡ ರಕ್ತಸ್ರಾವ ಆಗೋದು ಹಾಗೂ ಪರ್ಮನೆಂಟ್ ದೃಷ್ಟಿನ ಕಳ್ಕೊಳ್ತಾರೆ ಅವರು. ಅದರಿಂದ ಬ್ಲಡ್ ಶುಗರ್ ಲೆವೆಲ್ಸ್ ಅಂದ್ರೆ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣವನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಅಧಿಕ ರಕ್ತ ಒತ್ತಡದಲ್ಲಿರೋರು ಕೂಡ ಅವರ ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕಾಗತ್ತೆ. ಇಲ್ಲ ಅಂದ್ರೆ ಅದು ಕಣ್ಣಿನ ನರದಲ್ಲಿ ತೊಂದರೆಗಳನ್ನು ಉಂಟು ಮಾಡಿ ಕುರುಡುತನಕ್ಕೆ ಕಾರಣ ಆಗುತ್ತೆ. ಸರ್, ಈಗ ಸಾಮಾನ್ಯವಾಗಿ ಸ್ಕೂಟರ್ ಅಥವಾ ಸೈಕಲ್ಗಳಲ್ಲಿ ಸಂಚಾರ ಮಾಡುವಾಗ ಎಲ್ಲರೂ ಕನ್ನಡಕಗಳನ್ನು ಧರಿಸೋದಿಲ್ಲ. ಕೆಲವರಿಗೆ ಯಾವುದೇ ಒಂದು ಈ ಕನ್ನಡಕವನ್ನು ಧರಿಸದೆ ಸಂಚಾರ ಮಾಡಿದಾಗ ಒಂದು ಸಣ್ಣ ಒಂದು ಮಣ್ಣಿನ ತುಣುಕಾಗಬಹುದು ಅಥವಾ ಮರದ ಪೀಸ್ ಆಗಬಹುದು, ಏನೋ ಕಸ ಬಿದ್ದರೆ ಸಾಕು ಅವ್ರಿಗೆ ಕಣ್ಣು ತುಂಬ ಕೆಂಪಾಗುವಂತಹ ಒಂದು ಲಕ್ಷಣಗಳನ್ನು ನಾವು ನೋಡಿದ್ದೀವಿ ಕೆಲವರಲ್ಲಿ. ಇನ್ನು ಕೆಲವರಲ್ಲಿ ಸೊಳ್ಳೆ ಬಿತ್ತು ಅಥವಾ ಏನೋ ಒಂದು ಬಿತ್ತು ಅಂತಂದರೆ ಅದು ಕಣ್ಣು ನಾರ್ಮಲ್ ಆಗೇ ಇರುತ್ತೆ. ಇದಕ್ಕೆ ಏನು ಕಾರಣ ಸರ್? ಅಂಧತ್ವ ಬರುವ ಲಕ್ಷಣವಾ ಇದು? ಈಗ ನಾನು ಸುಮಾರು ಕಾಸಸ್ ಹೇಳಿದೆ, ಕಾರಣಗಳು ಅಂಧತ್ವ ಬರೋದಕ್ಕೆ. ಅದರಲ್ಲಿ ಒಂದು ಕಾರಣ ಅಂದ್ರೆ ಆಕ್ಯುಲರ್ ಇಂಜುರೀಸ್. ಆಕ್ಯುಲರ್ ಇಂಜುರೀಸ್ ಏನಾಗುತ್ತೆ, ಮಕ್ಕಳಲ್ಲಿ ನೋಡಿದ್ರೆ ನಾವು ಶಾರ್ಪ್ ಟಾಯ್ಸ್ ನ ಕೊಡಬಾರ್ದು ಮಕ್ಕಳಿಗೆ ಆಟ ಆಡಕ್ಕೆ. ಲೈಕ್ ಕಾಂಪಾಸ್,
ಸ್ಕ್ರೂ ಡ್ರೈವರ್ ಮತ್ತೆ ಚಾಕು ಇಂಥ ಶಾರ್ಪ್ ಐಟಮ್ಸ್ನ ಮಕ್ಕಳಿಗೆ ಕೈಗೆ ಸಿಗದೇ ಇರೋ ತರ ಇಡಬೇಕು. ಯಾಕಂದ್ರೆ ಮಕ್ಕಳಿಗೆ ಗೊತ್ತಾಗದೆ ಕಣ್ಣಿಗೆ ಏನಾದ್ರೂ ಒಂದು ಹಾನಿ ಆದ್ರೆ ಚುಚ್ಕೊಂಡ್ರೆ, ಇಲ್ಲ ಎದುರುಗಡೆ ಇನ್ನೊಂದು ಮಗು ಜೊತೆ ಆಟ ಆಡ್ಬೇಕಾದ್ರೆ ಅದಕ್ಕೆ ಏನಾದ್ರೂ ಚುಚ್ಚಿದ್ರೆ ಕಣ್ಣಿನ ದೃಷ್ಟಿ ಪರ್ಮನೆಂಟ್ ಆಗಿ ಕಳ್ಕೋಬಹುದು. ಇನ್ನೊಂದು ಇಂಡಸ್ಟ್ರಿಯಲ್ ಅಂಡ್ ಅಗ್ರಿಕಲ್ಚರಲ್ ವರ್ಕರ್ಸ್ ಅಲ್ಲಿ ತಾವು ಕೇಳ್ದಂಗೆ ಈಗ ಕೆಲಸ ಮಾಡೋ ಕಡೆ ಕಣ್ಣಲ್ಲಿ ಮೆಟಲ್ ಪೀಸು, ಮತ್ತೆ ಅಗ್ರಿಕಲ್ಚರಲ್ ವರ್ಕರ್ಸ್ ಅಂದ್ರೆ ರೈತರಲ್ಲಿ ಹೊಲದಲ್ಲಿ, ಗದ್ದೆಯಲ್ಲಿ, ತೋಟದಲ್ಲಿ ಕೆಲಸ ಮಾಡೋರ್ಗೆ ಕಣ್ಣಿನಲ್ಲಿ ಧೂಳು, ಇನ್ಸೆಕ್ಟ್ಸ್ ಮತ್ತೆ ಬೇರೆ ಕಡ್ಡಿ, ಎಲೆ, ಇಲ್ಲ ದನದ ಬಾಲದ ಕೂದಲು ಇಂಥದ್ದು ಕೂಡ ತಾಕಿ ಅದೇನಾಗತ್ತೆ ಅಂದ್ರೆ ಕಣ್ಣಿನಲ್ಲಿ ಒಂದು ಫಂಗಲ್ ಕಾರ್ನಿಯಲ್ ಅಲ್ಸರ್ ಅಂತ ಹೇಳ್ತೀವಿ, ಅದಾಗಿ ಕಣ್ಣಿನ ಕರಿಗುಡ್ಡೆಗೆ ತೊಂದರೆ ಆಗಿ ಕಾರ್ನಿಯಲ್ ಬ್ಲೈಂಡ್ನೆಸ್ ಅಂತ ಆಗತ್ತೆ. ಅದು ಆಗೋದ್ರಿಂದ ಪರ್ಮನೆಂಟ್ ದೃಷ್ಟಿಯನ್ನ ಅವರು ಕಳ್ಕೊತಾರೆ. ಸೊ ಇದನ್ನ ತಡೆಗಟ್ಟಬೇಕು ಅಂದ್ರೆ ಇಂಡಸ್ಟ್ರಿಯಲ್ ವರ್ಕರ್ಸ್ ಹಾಗೂ ಅಗ್ರಿಕಲ್ಚರಲ್ ವರ್ಕರ್ಸ್ ಅಂದ್ರೆ ಈ ರೈತರು, ತೋಟದಲ್ಲಿ ಜಮೀನು ಹೊಲದಲ್ಲಿ ಕೆಲಸ ಮಾಡೋರು, ಅವರು ಕಂಪಲ್ಸರಿ ಪ್ರೊಟೆಕ್ಟಿವ್ ಗ್ಲಾಸಸ್ ಅಥವಾ ಐ ಶೇಡ್ಸ್ ಅನ್ನ ಹಾಕೋಬೇಕಾಗತ್ತೆ. ಗಾಡಿ ಓಡಿಸೋರು ಅಷ್ಟೇ, ನೀವು ಕೇಳಿದ್ರಿ, ಕಣ್ಣಿಗೆ ಕಂಪಲ್ಸರಿ ಶೇಡ್ಸ್ ಪ್ರೊಟೆಕ್ಟಿವ್ ಗ್ಲಾಸಸ್ ಇಲ್ಲ ಹೆಲ್ಮೆಟ್ ಗಾಡಿ ಓಡಿಸೋರು ಆದ್ರೆ ಹಾಕೊಳ್ಳೋದ್ರಿಂದ ಈಗ ಕಣ್ಣಿಗೆ ಬೀಳುವಂತ ಧೂಳು ಹಾಗೂ ಬೇರೆ ತರ ತೊಂದರೆಗಳಿಂದ ಖಂಡಿತ ತಪ್ಪಿಸ್ಬೋದು. ಅಂದ್ರೆ ನಿರ್ಲಕ್ಷ್ಯದಿಂದ ಕೂಡ ಅಂಧತ್ವಕ್ಕೆ ಕಾರಣಗಳನ್ನ ನಾವೇ ತಂದುಕೊಳ್ತೀವಿ ಅಂತ ಹೇಳಬಹುದು. ಹೌದು. ಈಗ ಗರ್ಭಿಣಿಯರು ಇರತಕ್ಕಂಥ ಮನೆಗಳಲ್ಲಿ ಒಂದಲ್ಲ ಒಂದು ದಿನ ಮಗು ಜನನ ಆಗುತ್ತೆ. ಆ ಸಂದರ್ಭದಲ್ಲಿ ಬೆಳಕು ರಾತ್ರಿಯ ಸಮಯದಲ್ಲಿ ಯಾವ ರೀತಿ ಇದ್ರೆ ಆ ಮಗುವಿನ ಕಣ್ಣಿಗೆ ರಕ್ಷಣೆ ಸಿಗುತ್ತೆ? ಈಗ ಮಗು ಜನನ ಆದ್ಮೇಲೆ ಸೂಕ್ತ ಮನೆಯಲ್ಲಿ ಯಾವುದೋ ಒಂದು ಲೈಟ್ ಇದೆ, ಅದಕ್ಕೂ ಕಣ್ಣಿಗೂ ದುಷ್ಪರಿಣಾಮಗಳು ಏನು ಇರೋದಿಲ್ಲ. ಆ ಮಗುವಿಗೆ ಹೆಚ್ಚು ಬೆಳಕನ್ನ ಕೊಡಬೇಕು ಅನ್ನೋ ಕಾರಣಕ್ಕೆ ಅತಿಯಾದ ಒಂದು ಲೈಟ್ ಅನ್ನ ಹಾಕೋದ್ರಿಂದ ಅದರ ಪರಿಣಾಮ ಏನಾಗಬಹುದು ಮಗುವಿನ ಕಣ್ಣಿನ ಮೇಲೆ? ಕಣ್ಣಿಗೆ ಹಾನಿ ಆದ್ರೂ ಆಗ್ಬೋದು. ಅಷ್ಟೊಂದು ಬೆಳಕಿನ ಅವಶ್ಯಕತೆ ಇರೋದಿಲ್ಲ. ಸೂಟಬಲ್ ಆ ರೂಮ್ಗೆ ಎಷ್ಟು ಒಂದು ಲೈಟ್ ಬೇಕು ಅಷ್ಟನ್ನ ಹಾಕೊಂಡ್ರೆ ಸಾಕಾಗತ್ತೆ. ಅಂದ್ರೆ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನ ತಗೊಳ್ಬೇಕು ಅಂತ ಹೇಳ್ತೀರಿ. ಖಂಡಿತ. ಈ ಮನೆಗಳಲ್ಲಿ ಟಿವಿಯನ್ನ ನಿರಂತರವಾಗಿ ಮಕ್ಕಳು ವೀಕ್ಷಣೆ ಮಾಡ್ತಾ ಇರ್ತಾರೆ, ಮತ್ತೆ ವಯಸ್ಸಾದವರು ಕೂಡ ವೀಕ್ಷಣೆ ಮಾಡ್ತಾ ಇರ್ತಾರೆ. ಮತ್ತೆ ಈಗ ಸಾಮಾನ್ಯವಾಗಿ ಶಾಲೆಗಳಲ್ಲಿ ಯಾವುದೇ ಸಂದೇಶಗಳನ್ನು, ಟೆಕ್ಸ್ಟ್ ಡೀಟೇಲ್ಸನ್ನು ಮೊಬೈಲಲ್ಲಿ ಕಳಿಸ್ತಾರೆ. ಆಗ ದೊಡ್ಡವರು ಅನಿವಾರ್ಯವಾಗಿ ಮಕ್ಕಳಿಗೆ ಮೊಬೈಲನ್ನು ಕೊಡಲೇಬೇಕಾಗತ್ತೆ. ಕೆಲವು ಪೋಷಕರು ತಡಿಬಹುದು ಕೊಡೋದನ್ನು, ಅವರೇ ಬರೆದು ಕೊಟ್ಟು ಅಥವಾ ಜೆರಾಕ್ಸ್ ಮಾಡಿಸಿ ಅದು ಕಾಪಿ ಮಾಡಿಸಿ ಕೊಡಬಹುದು. ಎಲ್ಲರಿಗೂ ಇದು ಸಾಧ್ಯವಾಗದೇ ಇದ್ದಾಗ ಮೊಬೈಲನ್ನು ಮಕ್ಕಳಿಗೆ ಕೊಡ್ತಾರೆ. ಅವರು ಗೇಮ್ ಆಡಲಿಕ್ಕೆ ಶುರು ಮಾಡಿದಾಗ, ಮತ್ತು ಲ್ಯಾಪ್ಟಾಪನ್ನು ನಿರಂತರವಾಗಿ ಬಳಸ್ತಾರೆ ಉದ್ಯೋಗಿಗಳು ಮನೆಗಳಲ್ಲಿ. ಅದರಲ್ಲೂ ರಾತ್ರಿ ಬಹಳಷ್ಟು ಸಮಯ ಅದರಲ್ಲಿ ಕಳೀತಾರೆ ಅಂತ ಅನ್ನುವಾಗ ಅವರಿಗೆ ಅಂಧತ್ವದ ಸಮಸ್ಯೆ ಕಾಡಬಹುದಾ? ಈಗ ಮಕ್ಕಳಲ್ಲಿ ಹಾಗೂ ಹಿರಿಯರಲ್ಲಿ ಸ್ಕ್ರೀನ್ ಟೈಮ್ ಅಂತ ಏನು ಹೇಳ್ತೀವಿ, ಮೊಬೈಲ್ ಅಥವಾ ಲ್ಯಾಪ್ಟಾಪ್, ಅದು ನೋಡೋ ಟೈಮ್ ಹೆಚ್ಚಾಗಿರೋದ್ರಿಂದ ಬಹಳಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ. ಮಕ್ಕಳಲ್ಲಿ ಹೇಳಕ್ ಹೋದ್ರೆ ಕಣ್ಣು ಉರಿಯೋದು, ತಲೆನೋವು ಬರೋದು, ಹಾಗೂ ಆದಷ್ಟು ಬೇಗನೆ ಅವ್ರಿಗೆ ಚಿಕ್ಕ ವಯಸ್ಸಿನಲ್ಲೇ ಕನ್ನಡಕ ಹಾಕುವಂತ ಪರಿಸ್ಥಿತಿ ಬರೋದು, ಪವರ್ ಬರ್ತಾ ಇರೋದು ಕಣ್ಣಲ್ಲಿ, ಇದನ್ನ ನಾವು ನೋಡ್ತಾ ಇದೀವಿ. ಈ ಹಿರಿಯರಲ್ಲಿ ಕೂಡ ಎಕ್ಸಸ್ ಸ್ಕ್ರೀನ್ ಟೈಮ್ ಎಕ್ಸ್ಪೋಸ್ ಆಗ್ತಾ ಇರೋದ್ರಿಂದ ಅವ್ರಿಗೆ ಕಣ್ಣು ಉರಿ, ಡ್ರೈ ಐಸ್ ಹಾಗೂ ನಿದ್ರಾಹೀನತೆ ಕೂಡ ಕಾಣ್ತಾ ಇದೆ. ಇದಕ್ಕೆ ನಾವು ಏನ್ ಹೇಳ್ತೀವಿ ಅಂದ್ರೆ, ಆದಷ್ಟು ಮಕ್ಕಳಲ್ಲಿ ಹೇಳಿದ್ರೆ ಅವ್ರಿಗೆ ಆದಷ್ಟು ಹೊರಾಂಗಣದಲ್ಲಿ ಆಟ ಆಡಕ್ಕೆ ಎಂಕರೇಜ್ ಮಾಡಬೇಕು. ಮೊಬೈಲ್ ಅನ್ನ ಅವಾಯ್ಡ್ ಮಾಡ್ಬೇಕು. ಅವ್ರಿಗೆ ಹೊರಾಂಗಣದಲ್ಲಿ ಮಕ್ಕಳ ಜೊತೆ ಆಟ ಆಡ್ಬೇಕು. ಹಾಗೂ ಈ ತರ ಮಾಡೋದ್ರಿಂದ ಸೂರ್ಯನ ಬಿಸಿಲು ಬೀಳೋದ್ರಿಂದ ಅವ್ರಿಗೆ ವಿಟಮಿನ್ ಡಿನೂ ಸಿಗುತ್ತೆ. ಒಂದು ಮಟ್ಟಕ್ಕೆ ಸೂರ್ಯನ ಬಿಸಿಲು ಕಣ್ಣಿಗೂ ಆರೋಗ್ಯಕರ. ಸೊ ಹಿರಿಯರಲ್ಲಿ ನಾವು ಅನಿವಾರ್ಯತೆಯಿಂದ ಲ್ಯಾಪ್ಟಾಪ್ ಸ್ಕ್ರೀನ್ ಟೈಮ್ ಎಕ್ಸ್ಪೋಸ್ ಆಗಲೇಬೇಕು ಅಂತ ಹೇಳಿದ್ರೆ ನಾವು ಒಂದು 20-20-20 ರೂಲ್ ಅಂತ ಹೇಳ್ತೀವಿ, ಜ್ಞಾಪಕ ಇಟ್ಕೊಳ್ಳೋಕೋಸ್ಕರ. ಅಂದ್ರೆ ಪ್ರತಿ 20 ನಿಮಿಷಕ್ಕೆ ಒಮ್ಮೆ 20 ಸೆಕೆಂಡ್ 20 ಅಡಿಗಿಂತ ದೂರ ನೋಡ್ಬೇಕು. ಆಮೇಲೆ ಪುನಃ ಬಂದು ಅವರು ಅವರ ಕೆಲಸಗಳನ್ನ ಮಾಡ್ಕೋಬಹುದು ಲ್ಯಾಪ್ಟಾಪ್ ಅಲ್ಲಿ. ಹಾಗೂ ಲ್ಯಾಪ್ಟಾಪ್ ತುಂಬಾ ನೋಡ್ಬೇಕಾದ್ರೆ, ಸ್ಕ್ರೀನ್ ಟೈಮ್ ಇರಬೇಕಾದ್ರೆ ಕಣ್ಣನ್ನ ಆದಷ್ಟು ಮಿಟಿಕ್ಸ್ಬೇಕು. ಪುನಃ 20 ನಿಮಿಷ ಆದ್ಮೇಲೆ ಪುನಃ ಅದೇ 20-20-20 ರೂಲ್. ಅಂದ್ರೆ ಪ್ರತಿ 20 ನಿಮಿಷಕ್ಕೊಮ್ಮೆ 20 ಸೆಕೆಂಡ್ಗಳಷ್ಟು 20 ಅಡಿಗಿಂತ ದೂರ ನೋಡ್ಬೇಕು. ಈ ತರ ಮಾಡೋದ್ರಿಂದ ಅವ್ರ ಕಣ್ಣಿನ ಐ ಸ್ಟ್ರೈನ್ ಅನ್ನ ತಪ್ಪಿಸ್ಬೋದು. ಟಿವಿ ವೀಕ್ಷಣೆ ಮಾಡಬೇಕಾದ್ರೆ 10 ಅಡಿಗಿಂತ ದೂರ ಇಟ್ಟು ನೋಡ್ಬೇಕು ಟಿವಿನ. ತುಂಬಾ 10 ಅಡಿಗಿಂತ ಕಮ್ಮಿ ಟಿವಿ ವೀಕ್ಷಣೆಯಿಂದ ಕೂಡ ಕಣ್ಣಿಗೆ ತೊಂದರೆ ಆಗುತ್ತೆ. ಸರ್, ಈಗ ಕೆಲವೊಂದು ಮನೆಗಳಲ್ಲಿ ಟಿವಿಯನ್ನ ಮೇಲಿಟ್ಟಿರ್ತಾರೆ, ಅವರು ನೆಲದ ಮೇಲೆ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಇದರಿಂದ ಕಣ್ಣಿಗೆ ಹಾನಿಯಾಗುವಂತಹ ಸಂದರ್ಭ ಬಂದು ಅಂಧತ್ವದ ಕಾರಣ ಆಗತ್ತಾ?
ಅಂಧತ್ವ ಇದರಿಂದ ಆಗೋದಿಲ್ಲ, ಬಟ್ ಐ ಸ್ಟ್ರೈನ್ ಅಂತೂ ಖಂಡಿತ ಆಗುತ್ತೆ. ಅದು ಒಂದು ವ್ಯೂಯಿಂಗ್ ಆಂಗಲ್ ಅಂತ ಇರುತ್ತೆ. ಅವರು ಒಂದು ಚೇರ್ ಅಲ್ಲಿ ಕೂತ್ಕೊಂಡು 10 ಅಡಿಗಿಂತ ದೂರ ಟಿವಿ, ಮಿನಿಮಮ್ 10 ಫೀಟ್, ಅದಕ್ಕಿಂತ ದೂರ ಇದ್ರೆ ಇನ್ನೂ ಒಳ್ಳೇದು. ಅದು ಎಷ್ಟು ಎತ್ತರ ಇರಬೇಕು ಸರ್ ನಮಗಿಂತ? ನಮ್ಮ ಕಣ್ಣಿಗಿಂತ ಒಂದು ಅಡಿ ಎತ್ತರ ಇದ್ರೆ ಸಾಕಾಗುತ್ತೆ. ಇಲ್ಲ ನಮ್ಮ ಕಣ್ಣ ಲೆವೆಲ್ ಅಲ್ಲೇ ಇದ್ರೂ ಒಳ್ಳೇದು. ಈಗ ಮಕ್ಕಳಾಗಬಹುದು ಸರ್, ದೊಡ್ಡವರಾಗಬಹುದು, ಇಡೀ ರಾತ್ರಿ ಕೆಲವರು ಟಿವಿಯನ್ನು ವೀಕ್ಷಣೆ ಮಾಡುವಂಥದ್ದು, ಇನ್ನು ಕೆಲವು ಮಕ್ಕಳು ಇಡೀ ರಾತ್ರಿ ಓದುವಂತಹ ಒಂದು ಅಭ್ಯಾಸವನ್ನು ಇಟ್ಕೊಂಡಿರ್ತಾರೆ. ಇಂತಹ ಸಂದರ್ಭಗಳಲ್ಲಿ ಕಣ್ಣಿನ ರಕ್ಷಣೆಯನ್ನು ಹೇಗೆ ಮಾಡಿಕೊಳ್ಬಹುದು? ಮಕ್ಕಳಲ್ಲಿ ಓದು ಅವಿಭಾಜ್ಯ ಒಂದು ಕರ್ತವ್ಯ. ಸೊ ಓದಬೇಕಾದ್ರೆ ಹಾಕಿರೋ ಒಂದು ಬಲ್ಬ್ ಇಲ್ಯುಮಿನೇಷನ್ ಅಂತ ಏನು ಹೇಳ್ತೀವಿ, ಲೈಟ್ ಚೆನ್ನಾಗಿರ್ಬೇಕು, ಒಳ್ಳೆ ಬ್ರೈಟ್ ಲೈಟ್ ಇರಬೇಕು, ಹಾಗೂ ಅದು ಬುಕ್ ಮೇಲೆ ಡೈರೆಕ್ಟ್ ಆಗಿ ಬೀಳಬೇಕು. ಮಗು ಕೂತ್ಕೊಂಡಿರೋ ಹಿಂದ್ಗಡೆಯಿಂದ ಬಿದ್ದು ಶ್ಯಾಡೋ ಬಿದ್ದು ಅದ್ರ ಮೇಲೆ ಓದೋ ತರ ಇರಬಾರ್ದು. ಕಣ್ಣಿಗೂ ಹಾಗೂ ಓದೋ ಒಂದು ಪುಸ್ತಕಕ್ಕೆ 12ರಿಂದ 14 ಇಂಚು ದೂರ ಇರಬೇಕು, ಅದಕ್ಕಿಂತ ಹತ್ರ ಇರಬಾರ್ದು ಓದೋ ಡಿಸ್ಟೆನ್ಸು. ಯಾವಾಗಲೂ ಒಂದು ಚೇರಲ್ಲಿ ಕೂತ್ಕೊಂಡು ಟೇಬಲ್ ಮೇಲೆ ಬುಕ್ ಇಟ್ಕೊಂಡು ಓದೋ ಅನ್ನೋ ಅಭ್ಯಾಸವನ್ನು ಮಾಡಬೇಕು. ಮಲ್ಕೊಂಡು ಓದೋದು, ಮಲ್ಕೊಂಡು ಹೋಮ್ವರ್ಕ್ ಮಾಡೋದು, ಇಂಥ ಅಭ್ಯಾಸವನ್ನು ತಪ್ಪಿಸ್ಬೇಕು. ಹೀಗೆ ಮಾಡೋದ್ರಿಂದ ಕಣ್ಣಿಗೆ ಆಗೋ ಒಂದು ದುಷ್ಪರಿಣಾಮಗಳನ್ನ ನಾವು ಕಡಿಮೆ ಮಾಡ್ಕೋಬಹುದು. ಸರ್, ಕಡೆಯದಾಗಿ ನಮ್ಮ ಶ್ರೋತೃಗಳಿಗೆ ಕಣ್ಣಿನ ಆರೋಗ್ಯದ ಬಗ್ಗೆ ಕಿವಿ ಮಾತು ಸರ್. ಕಣ್ಣು ತುಂಬಾ ಸೂಕ್ಷ್ಮವಾದ ಒಂದು ಅಂಗ, ಅದನ್ನು ಕಾಪಾಡ್ಕೋಬೇಕಾಗಿದ್ದು ಪ್ರತಿಯೊಬ್ಬರ ಜವಾಬ್ದಾರಿ. ಸೊ ಯಾರೊಬ್ಬರು ಕುರುಡುತನದಿಂದ ನರಳಬಾರ್ದು, ಇದು ನಮ್ಮ ಧ್ಯೇಯ. ಕಣ್ಣಿಗೆ ಆಗುವಂಥ ಗಾಯಗಳನ್ನ ತಪ್ಪಿಸೋಕ್ಕೆ ನಾವು ಫಸ್ಟ್ ಮುಂಜಾಗ್ರತೆಗಳನ್ನ ತಗೊಳ್ಬೇಕಾಗತ್ತೆ. ಎಸ್ಪೆಷಲಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ತುಂಬ ನೋಡ್ತೀವಿ. ಸೊ ಪ್ರತಿಯೊಬ್ಬರು ಡ್ರೈವ್ ಮಾಡಬೇಕಾದ್ರೆ 2 ವೀಲರ್ಸಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೋಬೇಕು. ಅಥವಾ ಇಂಡಸ್ಟ್ರೀಸ್, ಫ್ಯಾಕ್ಟ್ರಿಲಿ ಕೆಲಸ ಮಾಡೋರು ಕಣ್ಣಿಗೆ ಹಾನಿ ಆಗದೆ ಇರೋ ಥರ ಪ್ರೊಟೆಕ್ಟಿವ್ ಗ್ಲಾಸಸ್ ಹಾಕೋಬೇಕಾಗತ್ತೆ. ತೋಟದಲ್ಲಿ ಕೆಲಸ ಮಾಡೋರು ಪ್ರೊಟೆಕ್ಟಿವ್ ಗಾಗಲ್ಸ್ ಹಾಕೊಳ್ಳೋದ್ರಿಂದ ಧೂಳು ಮತ್ತೆ ಕಂಬಳಿ ಹುಳ ಅಂಥದ್ದು ಏನು ಬೀಳೋದಿಲ್ಲ. ಮಕ್ಕಳಿಗೆ ಆಟ ಆಡೋಕ್ಕೆ ಶಾರ್ಪ್ ಟಾಯ್ಸ್, ಒಂದು ಚಾಕು ಆಗಲಿ, ಕಾಂಪಸ್, ಚೂಪಾಗಿರುವಂಥ ಪೆನ್ಸಿಲ್ಗಳು, ಇಂಥದ್ದೆಲ್ಲ ಕೈಗೆ ಸಿಗದೇ ಇರೋ ಥರ ನೋಡ್ಕೋಬೇಕು. ಈ ಎಕ್ಸಸ್ ಬಿಸಿಲಿನಲ್ಲಿ ಹೋಗ್ಬೇಕಂತ ಪರಿಸ್ಥಿತಿ ಬಂದ ಸೂರ್ಯನ ಕಿರಣ ಒಂದು ಹಂತದಲ್ಲಿ ದೇಹಕ್ಕೆ ಹಾಗೂ ಕಣ್ಣಿಗೆ ಒಳ್ಳೆಯದು. ಬಟ್ ಅತಿ ಹೆಚ್ಚಾದಾಗ ನಾವು ಅಲ್ಟ್ರಾವೈಲೆಟ್ ರೇಸ್ ಅಂತ ಏನು ಹೇಳ್ತೀವಿ, ಅದು ಕಣ್ಣಿಗೆ ತೊಂದರೆ ಆಗುತ್ತೆ. ಅದರಿಂದ ಅಲ್ಟ್ರಾವೈಲೆಟ್ ರೇಸ್ ಪ್ರೊಟೆಕ್ಟಿವ್ ಕನ್ನಡಕಗಳನ್ನ ಧರಿಸೋದ್ರಿಂದ ಮತ್ತೆ ಬಿಸಿಲಲ್ಲಿ ಹೋದಾಗ ಕೊಡೆ ಅಥವಾ ಕ್ಯಾಪ್ ಧರಿಸಿ ಕೆಲಸ ಮಾಡೋದ್ರಿಂದ ಕಣ್ಣಿಗೆ ಅಲ್ಟ್ರಾವೈಲೆಟ್ ರೇಸ್ ಇಂದ ಆಗುವಂತ ದುಷ್ಪರಿಣಾಮಗಳನ್ನ ನಾವು ತಪ್ಪಿಸಬಹುದು. ಕಣ್ಣನ್ನ ನಲ್ಲಿ ನೀರಲ್ಲಿ ತೊಳೆಯೋ ಒಂದು ಅಭ್ಯಾಸ ಕೂಡ ಕೆಟ್ಟದು, ಯಾಕಂದ್ರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ. ಕಣ್ಣಲ್ಲಿ ಏನೇ ಧೂಳು ಬಿದ್ರು ಇಲ್ಲ ಏನೇ ಆದ್ರೂ ಕೂಡ ತಾವು ನೇತ್ರ ತಜ್ಞರ ಹತ್ರನೇ ಹೋಗಿ ಅದನ್ನ ತೋರಿಸಿ ಅದಕ್ಕೆ ಚಿಕಿತ್ಸೆಯನ್ನ ಪಡಿಬೇಕು. ಒಳ್ಳೇದು ಸರ್. ಇಷ್ಟು ಹೊತ್ತು ಪ್ರಿವೆನ್ಷನ್ ಆಫ್ ಬ್ಲೈಂಡ್ನೆಸ್ ವೀಕ್ ಅಥವಾ ಅಂಧತ್ವ ತಡೆ ಸಪ್ತಾಹದ ಕುರಿತು ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ಕಣ್ಣಿನ ಆರೋಗ್ಯವನ್ನು ಹೇಗೆ ಕಾಪಾಡಬೇಕು, ಅಂಧತ್ವಕ್ಕೆ ಕಾರಣಗಳು, ಚಿಕಿತ್ಸಾ ಕ್ರಮಗಳು, ಮುಂಜಾಗ್ರತೆಯ ಕ್ರಮಗಳು ಎಲ್ಲವನ್ನ ವಿವರವಾಗಿ ನಮ್ಮ ಶ್ರೋತೃಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಹಾಗಾಗಿ ನಮ್ಮ ಶ್ರೋತೃಗಳ ಪರವಾಗಿ ಹಾಗೂ ಆಕಾಶವಾಣಿಯ ಪರವಾಗಿ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಕೇಳಿದ್ರಲ್ಲ ಶ್ರೋತೃಗಳೇ, ಪ್ರತಿ ವರ್ಷ ಏಪ್ರಿಲ್ 1ರಿಂದ 7ರವರೆಗೆ ಪ್ರಿವೆನ್ಷನ್ ಆಫ್ ಬ್ಲೈಂಡ್ನೆಸ್ ವೀಕ್ ಅಥವಾ ಅಂಧತ್ವ ನಿಯಂತ್ರಣ ಸಪ್ತಾಹವನ್ನು ಆಚರಿಸಲಾಗುವಂತಹ ಹಿನ್ನೆಲೆ, ಮಹತ್ವ, ಹಾಗೆಯೇ ಅಂಧತ್ವ ಅಂತ ಅಂದರೆ ಏನು, ಅಥವಾ ಕುರುಡುತನ ಸಮಸ್ಯೆ ಉಂಟಾಗೋದಕ್ಕೆ ಕಾರಣ ಏನು, ನಿಯಂತ್ರಣಕ್ಕೆ ಮಾರ್ಗೋಪಾಯಗಳು ಏನೆಲ್ಲ ಇದೆ, ಮುನ್ನೆಚ್ಚರಿಕೆಯ ಕ್ರಮಗಳಿಂದ ನಮ್ಮ ಕಣ್ಣುಗಳನ್ನು ಹೇಗೆ ಸಂರಕ್ಷಣೆ ಅಥವಾ ರಕ್ಷಣೆ ಮಾಡಿಕೊಳ್ಬಹುದು, ಈ ಎಲ್ಲ ಮಾಹಿತಿಗಳನ್ನು ನೇತ್ರ ತಜ್ಞರಾದ ಡಾಕ್ಟರ್ MJ ವಿಕ್ರಮ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಅಂದಹಾಗೆ ನಮಗೆ ಮುಖ್ಯವಾದಂಥ ಜ್ಞಾನೇಂದ್ರಿಯ ಅಂದರೆ ಕಣ್ಣುಗಳು, ಮುಖದ ಅಂದವನ್ನು ಹೆಚ್ಚಿಸುವಂತಹ ಕಣ್ಣುಗಳನ್ನು ನಾವು ಉತ್ತಮ ಆಹಾರವನ್ನು ಸೇವಿಸೋದ್ರಿಂದ ಹೇಗೆ ರಕ್ಷಣೆ ಮಾಡಿಕೊಳ್ಬಹುದು, TV, ಮೊಬೈಲ್, ಲ್ಯಾಪ್ಟಾಪ್ಗಳನ್ನು ನಿರಂತರವಾಗಿ ಬಳಸೋದ್ರಿಂದ ನಮಗೆ ಕಣ್ಣುಗಳು ಆಗಾಗ್ಗೆ ಹಾನಿಗೊಳಗಾಗುತ್ತೆ ಅನ್ನೋದನ್ನು ನಾವು ಕೇಳಿದ್ವಿ. ಅಲ್ಲದೆ ಈ ಸಂದರ್ಭದಲ್ಲಿ ನಾವು ಈ ಮಾಹಿತಿಯನ್ನು ಪಡ್ಕೊಳ್ಳೋದು ಮಾತ್ರ ಅಲ್ಲ, ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ಕಣ್ಣುಗಳ ರಕ್ಷಣೆಯ ಅಥವಾ ಕಣ್ಣುಗಳ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಟ್ಟು ದೃಷ್ಟಿಹೀನ ಅಥವಾ ಕುರುಡುತನ ಸಮಸ್ಯೆ ಬಾರದ ಹಾಗೆ ನಾವು ಜಾಗ್ರತೆಯನ್ನು ವಹಿಸಬೇಕು ಅಲ್ವಾ? ಇಷ್ಟು ಹೇಳ್ತಾ ಇವತ್ತಿನ ಆರೋಗ್ಯ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಕೇಳುಗರಿಗೆ ಮತ್ತೊಮ್ಮೆ ಪ್ರೀತಿಯ ನಮಸ್ಕಾರ. ಇದುವರೆಗೆ
ಅಂಧತ್ವ ತಡೆ ಸಪ್ತಾಹದ ಆಚರಣೆಯ ಸಂದರ್ಭದಲ್ಲಿ ಅಂಧತ್ವ ನಿಯಂತ್ರಣ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳು ಈ ಕುರಿತು ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಘದ ನೇತ್ರ ಚಿಕಿತ್ಸಾ ವಿಭಾಗದ ಡಾಕ್ಟರ್ ಎಂಜೆ ವಿಕ್ರಮ್ ಅವರೊಂದಿಗೆ ಎಂ ಶಕುಂತಲಾ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಇದು ಇಂದಿನ ಆರೋಗ್ಯ ಸಂಚಿಕೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.